ಹಣದ ಸಹಾಯ ಅಂದರೆ ಈ ಒಂದು ಹಣ ಸಹಾಯ ಪಡೀಲಿಕ್ಕೆ ಹುಡುಗನ ತಂದೆ ಮತ್ತು ಹುಡುಗನ ತಾಯಿ ಅಂದರೆ ಪೋಷಕರು ಮದುವೆ ಸಮಾರಂಭಕ್ಕೆ ಹಾಜರಾಗಬೇಕು. ಪೋಷಕರ ಇಚ್ಛೆಯಂತೆ ಮದುವೆ ಆಗುವ ಮತ್ತು ಯೋಜನೆಗೆ ಅರ್ಹವಾಗಿರುವ ಅರ್ಜಿದಾರರು ಮಾತ್ರ ಇದಕ್ಕೆ ಅರ್ಹರಾಗಿರ್ತಾರೆ. ವಿವಾಹಿತ ದಂಪತಿಗಳು ಹುಟ್ಟಿನಿಂದ ಹಿಂದೂಗಳಾಗಿರಬೇಕು. ಈ ಯೋಜನೆಯನ್ನು ಪಡೆಯೋದ್ರಿಂದ ಯಾರಿಗೂ BPL APL ಯಾವುದೂ ನಿರ್ಬಂಧ ಇಲ್ಲ. ಅದೇನು ಇದು APL BPL ಸಂಬಂಧ ಇಲ್ಲ. ಕಂದಾಯ ಇಲಾಖೆಯಲ್ಲಿ ಜಾರಿಯಲ್ಲಿರುವ ಆದರ್ಶ ವಿವಾಹ ಯೋಜನೆಯನ್ನು ಸಪ್ತಪದಿ ಯೋಜನೆಯಲ್ಲಿ ವಿಲೀನ ಮಾಡಲಾಗಿದೆ. ಅನುಷ್ಠಾನ ಮಾಡತಕ್ಕಂಥವ್ರು ಮುಜರಾಯಿ ಇಲಾಖೆ. ಪ್ರಸ್ತುತ ಈ ಯೋಜನೆಯಲ್ಲಿ ಸರ್ಕಾರವು ಹಳೆಯ ವಿಧಾಯಿ ಅಥವಾ ಶಾದಿ ಭಾಗ್ಯವನ್ನು ವಿಲೀನ ಮಾಡ್ತಾ ಇದೆ. ಇದರಲ್ಲಿ ಅಲ್ಪಸಂಖ್ಯಾತ ಮಹಿಳೆಯರಿಗೆ 50,000 ರೂಪಾಯಿ ನೀಡ್ತಾ ಇದೆ ಈ ಯೋಜನೆಯಲ್ಲಿ. ಅದಿದೆ. ಈಗ ಇದು ಒಂದು ಯೋಜನೆ. ಇನ್ನೊಂದು ಯೋಜನೆ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟದ್ದು ಚೇತನ ಅಂತಕ್ಕಂಥ ಯೋಜನೆ. ಲೈಂಗಿಕ ಕಾರ್ಯಕರ್ತೆಯರ ಪುನರ್ವಸತಿ ಯೋಜನೆ. ಇದು ಚೈತನ್ಯ ಯೋಜನೆ. ಇಲ್ಲಿ ಏನಪ್ಪ ಅಂದರೆ ಇದು 2015ರಲ್ಲಿ ಪ್ರಾರಂಭ ಆಯಿತು. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಇದರದ್ದು ಒಂದು ಫೌಂಡೇಶನನ್ನು ಅಲ್ಲಿ ಇರ್ತಕ್ಕಂಥದ್ದು. ಲೈಂಗಿಕ ವೃತ್ತಿನಿರತ ಮಹಿಳೆಯರು ಈಗಿರುವ ವೃತ್ತಿಯಿಂದ ಹೊರಬಂದು ಆದಾಯ ತರುವ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲು ಸಹಾಯ ಕಲ್ಪಿಸುವ ಉದ್ದೇಶದಿಂದ 50,000 ರೂಪಾಯಿಗಳ ಆರ್ಥಿಕ ನೆರವನ್ನು ಒದಗಿಸಲಾಗ್ತಾ ಇದೆ. ಅದರ ಜೊತೆಗೆ ಈ ಯೋಜನೆಯನ್ನು 2012-13ರಲ್ಲಿ ಪರಿಚಯ ಮಾಡ್ತಿದ್ರು. ಉದ್ದೇಶ ಸಮಾಜದಲ್ಲಿ ಗೌರವಾನ್ವಿತ ಜೀವನವನ್ನು ನಡೆಸಲಿಕ್ಕೆ ಲೈಂಗಿಕ ಕಾರ್ಯಕರ್ತೆಯರನ್ನ ಪರಿಸ್ಥಿತಿಯನ್ನು ಸುಧಾರಿಸ್ತಕ್ಕಂಥ ಗುರಿ. ಸರ್ಕಾರವು ಸ್ವಯಂ ಉದ್ಯೋಗ ತರಬೇತಿಯನ್ನು ನೀಡಿದ ಇದರಲ್ಲಿ ಈ ಯೋಜನೆಯಲ್ಲಿ ಮತ್ತು ಆದಾಯವನ್ನು ಉತ್ಪಾದಿಸುವ ಚಟುವಟಿಕೆಗಳನ್ನು ಕೈಗೊಳ್ಳಲು ರೂಪಾಯಿ 50,000ರಿಂದ 25,000 ಮತ್ತು 25,000 ರೂಪಾಯಿ ಪ್ರೋತ್ಸಾಹನ. ಅಂದರೆ 50,000 ರೂಪಾಯಿ ಅವರಿಗೆ ಕೊಟ್ಟರೆ 25,000 ರೂಪಾಯಿ ಸಾಲ ಮತ್ತು 25,000 ಪ್ರೋತ್ಸಾಹನ ಇರ್ತದೆ. ಕರ್ನಾಟಕ ಮಹಿಳಾ ಅಭಿವೃದ್ಧಿ ನಿಗಮ ಯೋಜನೆಯನ್ನು ಅನುಷ್ಠಾನಗೊಳಿಸ್ತದೆ. ದಮನಿತ ಮಹಿಳೆಯರು ಸಮಾಜದಲ್ಲಿ ಗೌರವಾನ್ವಿತ ಜೀವನ ನಡೆಸಲಿಕ್ಕೆ ಅನುಕೂಲವಾಗತಕ್ಕಂಥ ಆದಾಯೋತ್ಪನ್ನ ಚಟುವಟಿಕೆಗಳನ್ನು ಕೈಗೊಳ್ಳಲು ನಿಗಮದಿಂದ ನೇರವಾಗಿ 30,000 ರೂಪಾಯಿಗಳ ಆರ್ಥಿಕ ಸೌಲಭ್ಯವನ್ನು ಕಲ್ಪಿಸಲಾಗ್ತಾ ಇದೆ. ಈ ಯೋಜನೆಯಡಿಯಲ್ಲಿ 645 ಫಲಾನುಭವಿಗಳಿಗೆ 2023-23ನೇ ಸಾಲಿನಲ್ಲಿ 198 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆರ್ಥಿಕ ಸೌಲಭ್ಯ ಒದಗಿಸಲಾಗಿದೆ. 2023-24ನೇ ಸಾಲಿಗೆ ರೂಪಾಯಿ 200 ಲಕ್ಷಗಳನ್ನು ಬಜೆಟ್ನಲ್ಲಿ ಒದಗಿಸಿದ್ದು 667 ಫಲಾನುಭವಿಗಳಿಗೆ ಸೌಲಭ್ಯ ಕಲ್ಪಿಸತಕ್ಕಂಥ ಗುರಿಯನ್ನು ಹಮ್ಮಿಕೊಳ್ಳಲಾಗಿದೆ. ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ನ್ಯಾಯಗೆರೆ ಗ್ರಾಮದಲ್ಲಿ 54 ದಮನಿತ ಮಹಿಳೆಯರು ಕಲ್ಪತರು ಶಕ್ತಿ ನ್ಯಾಚುರಲ್ ಬ್ರ್ಯಾಂಡ್ ಅಡಿ ಎತ್ತಿನ ಗಾಣದ ಎಣ್ಣೆ ಉತ್ಪಾದನಾ ಘಟಕ 2022-23 ಸಾಲಿನಲ್ಲಿ ಸ್ಥಾಪಿಸಿದ ನಿಗಮದಿಂದ 27 ಲಕ್ಷಗಳನ್ನು ಘಟಕ ಸ್ಥಾಪನೆಗೆ ಬಿಡುಗಡೆ ಮಾಡಲಾಗಿದೆ. ಅಂದರೆ ಈ ಯೋಜನೆಯಲ್ಲಿ ಸಹಾಯವನ್ನು ಕೊಟ್ಟಿದ್ದಾರೆ. ಅಂದರೆ ಚೈತನ್ಯ ಯೋಜನೆಯಡಿ ಈ ದಮನಿತ ಮಹಿಳೆಯರು ಇರ್ತಾರೆ, ಅವರು ಅರ್ಜಿ ಹಾಕ್ಕೊಂಡು ಅದರ ಲಾಭವನ್ನು ಪಡಿಬೋದು. ಮುಖ್ಯಮಂತ್ರಿ ಮಾತೃಶ್ರೀ ಯೋಜನೆ ಇದು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಇನ್ನೊಂದು ಯೋಜನೆ. ಈ ಯೋಜನೆ ಏನಪ್ಪ ಅಂದರೆ 2018ರಲ್ಲಿ ಜುಲೈ 7ನೇ ತಾರೀಕು ಡಿಕ್ಲೇರನ್ನು ಘೋಷಣೆ ಮಾಡಿದರು. ಗುರಿ ಏನಪ್ಪ ಅಂದರೆ ಫಲಾನುಭವಿಗಳು BPL ಕುಟುಂಬದ ಗರ್ಭಿಣಿಯರ ಸಲುವಾಗಿ ಮಾಡತಕ್ಕಂಥ ಉದ್ದೇಶ. ಕರ್ನಾಟಕ ರಾಜ್ಯದ ಗರ್ಭಿಣಿ ಮಹಿಳೆಯರಿಗೆ ಆರ್ಥಿಕ ನೆರವು ನೀಡತಕ್ಕಂಥದ್ದು. ಗರ್ಭಿಣಿ ಯೋಜನೆಯಡಿ 6,000 ರೂಪಾಯಿಗಳನ್ನು ಗರ್ಭಿಣಿ ಫಲಾನುಭವಿ ಮಹಿಳೆಯರಿಗೆ ನೀಡಲಾಗ್ತಾಯಿದೆ. ರಾಜ್ಯದ ಎಲ್ಲ ಗರ್ಭಿಣಿಯರಿಗಾಗಿ ರಾಜ್ಯ ಸರ್ಕಾರ ನವೆಂಬರ್ 1ರಿಂದ ಕರ್ನಾಟಕ ಮಾತೃಶ್ರೀ ಯೋಜನೆ ಆರಂಭಿಸಿದೆ. ಈ ಯೋಜನೆ ಅನುಷ್ಠಾನಕ್ಕೆ ರಾಜ್ಯ ಸರ್ಕಾರದಿಂದ ಸುಮಾರು 350 ಕೋಟಿ ರೂಪಾಯಿ ಈ ಮಾಸಿಕ ಪಾವತಿಯನ್ನು ರಾಜ್ಯ ಸರ್ಕಾರವು ಹಂತವಾಗಿ ಹೆಚ್ಚಿಸಿದ್ದು. ಈಗ ತಿಂಗಳಿಗೆ 1,000 ರೂಪಾಯಿ. ಇದಲ್ಲದೆ ಮೊದಲ 2 ಮಕ್ಕಳನ್ನು ಹೊಂದಿರುವ ಕುಟುಂಬಗಳಿಗೆ ಮಾತೃಶ್ರೀ ಯೋಜನೆಯ ಕರ್ನಾಟಕ ಸರ್ಕಾರದಿಂದ ಸುಮಾರು